ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸುಷ್ಮಿತಾ. ಫ್ರೆಶ್ ಮೀನನ್ನು ಖರೀದಿಸುವಾಗ ಅದನ್ನು ಸರಿಯಾಗಿ ನೋಡುವುದು ಬಹಳ ಮುಖ್ಯ. ಯಾಕಂದ್ರೆ ತಾಜಾ ಮೀನು ಆರೋಗ್ಯಕರವಾಗಿರುತ್ತೆ ಮತ್ತು ರುಚಿಯಲ್ಲಿ ಉತ್ತಮವಾಗಿರುತ್ತೆ. ಆದರೆ ಫ್ರೆಶ್ ಮೀನನ್ನ ಹೇಗೆ ಸೆಲೆಕ್ಟ್ ಮಾಡೋದು, ತಾಜಾ ಮೀನು ಯಾವುದು ಎಂದು ಆಯ್ಕೆ ಮಾಡೋದೇ ಕೆಲವರಿಗೆ ದೊಡ್ಡ ತಲೆನೋವು ಅಂದ್ರೆ ತಪ್ಪಾಗಲ್ಲ. ಚಿಂತೆ ಬಿಡಿ, ನಾವು ಹೇಳೋ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ನೀವು ಯಾವುದೇ ಶಾಪ್ಗೆ ಹೋದ್ರೂ ಫ್ರೆಶ್ ಮೀನನ್ನ ಖರೀದಿಸಬಹುದು. ಈ ಸಲಹೆಗಳು ತುಂಬಾನೇ ಈಸಿ ಆಗಿದೆ. ಮೀನುಗಳಂದ್ರೆ ಹಲವರಿಗೆ ತುಂಬಾ ಇಷ್ಟ. ಮೀನು ಕೇವಲ ರುಚಿಕರವಾದ ಆಹಾರ ಮಾತ್ರವಲ್ಲ, ಈ ಆಹಾರ ಸೇವಿಸುವುದರಿಂದ ಹೆಚ್ಚಿನ ಪೌಷ್ಟಿಕಾಂಶ ಸಿಗುತ್ತದೆ ಎನ್ನುವುದು ಪ್ರತಿಯೊಬ್ಬರಿಗೂ ತಿಳಿದಿರುವ ವಿಚಾರವಾಗಿದೆ. ಮೀನು ತಿನ್ನುವುದರಿಂದ ಹಲವಾರು ಆರೋಗ್ಯ ಪ್ರಯೋಜನಗಳು ಸಿಗುತ್ತವೆ. ಇನ್ನು ಮೀನಿನಿಂದಲೇ ಅದೆಷ್ಟೋ ಜನರು ಇಂದು ಜೀವನ ಸಾಗಿಸುತ್ತಿದ್ದಾರೆ. ಕಡಲ ತೀರದ ಜನಗಳು ಮೀನನ್ನು ಹಿಡಿದು ಮಾರಾಟ ಮಾಡುವ ಮೂಲಕ ಅದೆಷ್ಟೋ ಜನ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಮೀನು ಚಿಕನ್ ಹಾಗೂ ಮಟನ್ಗೆ ಹೋಲಿಸಿದ್ರೆ ಕೊಂಚ ಕಡಿಮೆ ಬೆಲೆಯನ್ನು ಕೂಡ ಹೊಂದಿರುತ್ತೆ. ಇನ್ನು ಈ ಮೀನುಗಳು ದೇಹಕ್ಕೆ ಅಗತ್ಯವಿರುವ ಪ್ರೋಟೀನ್, ಒಮೆಗಾ 3 ಯಂತಹ ವಿಟಮಿನ್ಗಳನ್ನು ಒದಗಿಸುತ್ತವೆ. ಇದರ ಜೊತೆಗೆ ಮೀನಿನ ಮೊಟ್ಟೆ ಕೂಡ ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ. ಫ್ರೆಶ್ ಮೀನನ್ನು ಖರೀದಿಸುವಾಗ ಅದನ್ನು ಸರಿಯಾಗಿ ನೋಡೋದು ಬಹಳ ಮುಖ್ಯ. ಯಾಕಂದ್ರೆ ತಾಜಾ ಮೀನು ಆರೋಗ್ಯಕರವಾಗಿರುತ್ತೆ ಮತ್ತು ರುಚಿಯಲ್ಲಿ ಉತ್ತಮವಾಗಿರುತ್ತೆ. ನಾವು ಹೇಳೋ ಈ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ನೀವು ಯಾವುದೇ ಶಾಪ್ಗೆ ಹೋದ್ರೂ ಫ್ರೆಶ್ ಮೀನನ್ನ ಖರೀದಿಸಬಹುದು. ಅದು ಯಾವುದೆಂದು ಹೇಳ್ತೀವಿ ಕೇಳಿ. ಮೀನಿನ ಕಣ್ಣುಗಳನ್ನು ಪರಿಶೀಲನೆ ಮಾಡಬೇಕು. ಹೌದು, ತಾಜಾ ಮೀನಿನ ಕಣ್ಣುಗಳು ಸ್ಪಷ್ಟ, ಹೊಳೆಯುವ ಮತ್ತು ಕೊಂಚ ಉಬ್ಬಿರುತ್ತವೆ. ಒಂದು ವೇಳೆ ಕಣ್ಣುಗಳು ಮಂಜಿನಿಂದ ಕೂಡಿದ್ದರೆ, ಮಂದವಾಗಿದ್ದರೆ ಅಥವಾ ಒಳಗೆ ಕುಗ್ಗಿರುವಂತೆ ಕಾಣಿಸಿದರೆ ಆ ಮೀನು ಫ್ರೆಶ್ ಆಗಿರಲ್ಲ. ಇನ್ನು ಎರಡನೆಯದು, ಮೀನಿನ ಕಿವಿರು ಬಣ್ಣವನ್ನು ಗಮನಿಸಿ. ತಾಜಾ ಮೀನಿನ ಕಿವಿರುಗಳು ಕೆಂಪು ಅಥವಾ ಗುಲಾಬಿ ಬಣ್ಣದ್ದಾಗಿರುತ್ತವೆ ಮತ್ತು ಒದ್ದೆಯಾಗಿರುತ್ತವೆ. ಆದರೆ ಮೀನು ತಂದು ದಿನವಾಗಿದ್ದರೆ ಕಿವಿರುಗಳು ಬೂದು ಅಥವಾ ಕಂದು ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಒಣಗಿರುತ್ತವೆ. ಅದಕ್ಕಾಗಿ ಮೊದಲು ಕಿವಿರುಗಳನ್ನು ನೋಡಿ ಖರೀದಿ ಮಾಡಿ. ಇನ್ನು ಮೀನಿನ ವಾಸನೆಯನ್ನು ಪರಿಶೀಲಿಸಿ. ಎಸ್, ತಾಜಾ ಮೀನಿಗೆ ಸಮುದ್ರದ ತಂಪಾದ ಸೌಮ್ಯವಾದ ವಾಸನೆ ಇರುತ್ತೆ. ಒಂದು ವೇಳೆ ಮೀನು ಕೆಟ್ಟ ವಾಸನೆ ಅಥವಾ ಅಮೋನಿಯಾದಂತಹ ವಾಸನೆ ಇದ್ದರೆ ಅದು ಹಳೆಯದಾಗಿರಬಹುದು. ವಾಸನೆಯು ತಾಜಾವನ್ನು ತಿಳಿಯಲು ಪ್ರಮುಖ ಟಿಪ್ಸ್ ಆಗಿದೆ. ಮೀನಿನ ಚರ್ಮ ಮತ್ತು ಚಿಪ್ಪನ್ನು ಗಮನಿಸಿ. ಹೌದು, ತಾಜಾ ಮೀನಿನ ಚರ್ಮವು ಹೊಳೆಯುವ, ಒದ್ದೆಯಾದ ಮತ್ತು ಲೋಹದಂತೆ ಕಾಣುತ್ತದೆ. ಚಿಪ್ಪುಗಳು ಗಟ್ಟಿಯಾಗಿ ಮೀನಿಗೆ ಚೆನ್ನಾಗಿ ಅಂಟಿಕೊಂಡಿರುತ್ತವೆ. ಚರ್ಮವು ಒಣಗಿದ್ದರೆ, ಬಣ್ಣ ಕಳೆದುಕೊಂಡಿದ್ದರೆ ಅಥವಾ ಚಿಪ್ಪುಗಳು ಸುಲಭವಾಗಿ ಬೀಳುತ್ತಿದ್ದರೆ ಮೀನು ಫ್ರೆಶ್ ಆಗಿರುವುದಿಲ್ಲ. ಮಾಂಸದ ಗಟ್ಟಿತನವನ್ನು ಪರೀಕ್ಷಿಸಿ. ತಾಜಾ ಮೀನಿನ ಮಾಂಸವು ಗಟ್ಟಿಯಾಗಿರುತ್ತದೆ ಮತ್ತು ಬೆರಳಿನಿಂದ ಒತ್ತಿದಾಗ ತಕ್ಷಣವೇ ಮೊದಲಿನ ಸ್ಥಿತಿಗೆ ಬರುತ್ತದೆ. ಒಂದು ವೇಳೆ ಮೀನನ್ನು ಒತ್ತಿದಾಗ ಆ ಗುರುತು ಉಳಿದ್ರೆ ಅಥವಾ ಮಾಂಸ ಮೃದುವಾಗಿದ್ದರೆ ಆ ಮೀನು ಹಳೆಯದಾಗಿರಬಹುದು. ಈ ರೀತಿಯೂ ನೀವು ಮೀನಿನ ಗುಣಮಟ್ಟವನ್ನು ತಿಳಿಯಬಹುದು. ಮೀನಿನ ಒಳಭಾಗವನ್ನು ಪರಿಶೀಲಿಸಿ. ಒಂದು ವೇಳೆ ಮೀನನ್ನು ಕತ್ತರಿಸಿದ್ದರೆ ಒಳಗಿನ ಭಾಗವನ್ನು ಗಮನಿಸಿ. ತಾಜಾ ಮೀನಿನ ಒಳಭಾಗವು ಸ್ವಚ್ಛವಾಗಿರುತ್ತದೆ, ರಕ್ತದ ಗುರುತುಗಳೊಂದಿಗೆ ಇರುತ್ತದೆ ಮತ್ತು ಕೆಟ್ಟ ವಾಸನೆ ಇರುವುದಿಲ್ಲ. ಒಳಗಿನ ಭಾಗವು ಕಂದು ಬಣ್ಣಕ್ಕೆ ತಿರುಗಿದ್ದರೆ ಅಥವಾ ಕೆಟ್ಟ ವಾಸನೆ ಇದ್ದರೆ ಆ ಮೀನನ್ನು ಖರೀದಿಸಬೇಡಿ.